ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಮೆಕ್ಕಿಕಾಯಿ ಉಪ್ಪಿನಕಾಯಿ ಹೇಗೆ ಹಾಕೋದಂತ ಹೇಳ್ಕೊಡ್ಬೇಕಂತ ಇಷ್ಟಪಡ್ತೀನಿ. ಮೆಕ್ಕಿಕಾಯಿ ನಾನಿಲ್ಲಿ ಅರ್ಧ ಕೆಜಿ ಮೆಕ್ಕಿಕಾಯಿ ತೊಗೊಂಡಿದ್ದೀನಿ. ಇದನ್ನು ಮೊದಲಿಗೆ ನಮ್ಗೆ ಯಾವ ಥರ ಬೇಕೋ ಆ ಥರ ಹೋಳು ಮಾಡಿಕೊಂಡು ಖಾಲಿ ನೀರಲ್ಲಿ ಮೊದಲು ತೊಳ್ಕೊಬೇಕು. ತೊಳ್ಕೊಂಡ ನಂತರ ಉಪ್ಪು ಹಾಕಿರುವಂತಹ ನೀರಲ್ಲಿ ಆನಂತರ ತೊಳ್ಕೊಬೇಕು. ನಾನು ನಿಮಗೆ ಹೇಗೆ ಅಂತ ಆನಂತರ ತೋರಿಸ್ತೀನಿ. ಈ ಥರ ಸೈಜಲ್ಲಿ ಕಟ್ ಮಾಡಬೇಕು. ಒಂದು ಮೆಕ್ಕಿಕಾಯಲ್ಲಿ 8 ಹೋಳು ಆಗ್ತೈತಿ. ಈ ಥರ ಮಾಡಿದರೆ ಮೆಕ್ಕಿಕಾಯಿ ಉಪ್ಪಿನಕಾಯಿ ಶುಗರ್ ಇದ್ದವ್ರಿಗೆ, BP ಇದ್ದವ್ರಿಗೆ ತುಂಬ ಚಲೋ. ಯಾಕಂದರೆ ಉಪ್ಪಿನಕಾಯಿ ತಿನ್ನೋ ಆಸೆ ಇರ್ತೈತಿ. ಎಷ್ಟೋ ಜನ ಅದನ್ನು ತಡೆ ಹಿಡಿತಾರೆ. ಯಾಕಂದರೆ ಮಾವಿನಕಾಯಿ, ಲಿಂಬೆ ಹಣ್ಣಿನ ಉಪ್ಪಿನಕಾಯಿ, 108 ಉಪ್ಪಿನಕಾಯಿ ಇರ್ತದೆ. ಅದನ್ನೆಲ್ಲ ತಿನ್ನಬೇಕಂದ್ರೆ ಅವ್ರ ಆರೋಗ್ಯದ ಸಮಸ್ಯೆಯಿಂದವರು ಆಸೆ ಇದ್ದರೂ ತಿನ್ನೋಕ್ಕಾಗಲ್ಲ. ಬಟ್ ಇದು ಈ ಉಪ್ಪಿನಕಾಯಿ ಮಾತ್ರ ಆರೋಗ್ಯ ಸರಿ ಇಲ್ಲದವ್ರಿಗೆ ತುಂಬ ಒಳ್ಳೆಯದು. ಅದರಲ್ಲೂ ಶುಗರು, BP ಇದ್ದವ್ರಿಗೆ ಒಳ್ಳೆಯದು. ಫ್ರೆಂಡ್ಸ್, ಇವು ಮೆಕ್ಕಿಕಾಯಿ ಕಹಿ ಇರ್ತಾವೆ. ಇದರಲ್ಲಿ ಬೀಜ ಜಾಸ್ತಿ ಇರ್ತಾವೆ. ಆ ಬೀಜ ಎಲ್ಲ ತೆಗಿಬೇಕು. ತೆಗೆದ್ರೆ ಉಪ್ಪಿನಕಾಯಿ ಅಷ್ಟು ಕಹಿ ಆಗೋದಿಲ್ಲ. ಇದು ತಿಂದು ರೂಢಿ ಇದ್ದವ್ರಿಗೆ ಸ್ವಲ್ಪನೂ ಕಹಿ ಹತ್ತೋದಿಲ್ಲ. ಆರೋಗ್ಯಕ್ಕೆ ಒಳ್ಳೇದನ್ನೋಗೋಸ್ಕರ ಇದ್ರ ಬೀಜ ಕೆಲವೊಬ್ಬರು ತೆಗಿದೇನೆ ಉಪ್ಪಿನಕಾಯಿ ಮಾಡ್ತಾರೋ. ಬಟ್ ನಾನು ಇಲ್ಲಿ ಸ್ವಲ್ಪ ತೆಗಿತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಸಣ್ಣವರು ಎಲ್ಲರೂ ಒಂದೇ ಥರ ರುಚಿ ಅಭಿರುಚಿ ಹೊಂದಿರೋದಿಲ್ಲಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಈ ಕಹಿ ಕಡಿಮೆ ಆಗ್ಲಿಕ್ಕಂತ ಬೀಜ ತೆಗೆದ ಉಪ್ಪಿನಕಾಯಿ ಹಾಕಿರ್ತೀನಿ. ಈಗ ಅರ್ಧ ಕೆಜಿ ಮೆಕ್ಕಿಕಾಯಿ ಎಲ್ಲ ನಾನು ಹೆಚ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ ಅದು ಬೀಜ ತೆಗೆಯೋದು ಹೇಗೆ ಅಂತಂದು. ಮೊದಲಿಗೆ ಸಾದಾ ನೀರಲ್ಲಿ ಹೋಳುಗಳನ್ನು ಹಾಕ್ಕೊಂಡು ಕೈಲೇ ಕಿವುಚಬೇಕು. ಬೀಜ ಸ್ವಲ್ಪ ಹೊರಗೆ ಬರ್ತವೆ. ನಮಗೆ ಸ್ವಲ್ಪನೂ ಬೀಜ ಬೇಡ ಅನ್ನೋರು ಈ ಥರ ಮಾಡಬೇಕು. ಈ ಥರ ಹೆಚ್ಚಿರ್ತಿರಲ್ಲ, ಇದನ್ನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಬೇಕು. ಈ ಥರ ಹಿಂಗೆ ಪ್ರೆಸ್ ಮಾಡಬೇಕು. ಮಾಡಿದಾಗ ಎಲ್ಲ ಬೀಜ ಹೊರಗಡೆ ಬರ್ತವೆ. ನೀವು ಪ್ರತಿಯೊಂದನ್ನು ಸಮಾಧಾನದಿಂದ ಏನು ಮಾಡಬೇಕು, ಇದನ್ನು ಈ ಕೆಲಸ ಮಾಡಬೇಕಂದ್ರೆ ನಾವು ಯಾವುದೇ ಗಡಬಡಿ ಇಟ್ಕೋದೇ ಶಾಂತವಾಗಿ ಕೂತು ಮಾಡಬೇಕು. ಈ ಥರ ನೀವು ಪ್ರೆಸ್ ಮಾಡಿದರೆ ನೋಡಿ, ಇಲ್ಲಿ ಬರ್ತಾ ಇದೆಲ್ಲ ಹಿಂಗೆ ಬೀಜ ಹೊರಗಡೆ ಬರ್ತದೆ. ಪ್ರತಿಯೊಂದನ್ನು ಕೂಡ ನೀವು ಹಿಂಗೆ ಮಾಡಬೇಕು. ಹಿಂಗೆ ಪ್ರೆಸ್ ಮಾಡಿ ಮಾಡಿ ಈ ಥರ ಮಾಡಿ ನಂತರ ಇದನ್ನು ಉಪ್ಪು ನೀರಲ್ಲಿ ಹಾಕಬೇಕು. ಇಲ್ಲಿ ನೋಡಿ, ನಾವು ಉಪ್ಪು ಹಾಕಿದ್ದೀನಿ, ಕಾಣ್ತಾ ಇದೆ, ಕರಗಿಲ್ಲ. 2 ಸಲ ತೊಳೆದ್ರೆ ಸಾಕು. ಉಪ್ಪು ನೀರಲ್ಲಿ ತೊಳೆದು ನೀರು ಬಸಿಯುವಂಥ ಸಾನ್ಗೆ ತೊಗೊಂಡು ಅದರೊಳಗೆ ಇವುಗಳನ್ನು ಹಾಕಬೇಕು. ನಿಮಗೆ ಅದನ್ನು ಕೂಡ ನಾನು ಆನಂತರ ತೋರಿಸ್ತೀನಿ. ಅದೇನಷ್ಟು ಕಹಿ ಇರೋದಿಲ್ಲ. ಎಳೆ ಬೀಜ ಇರುವಂಥ ಕಾಯಿ ಹೋಳು ಇರ್ತದಲ್ಲ, ಅದನ್ನೇನು ಬೀಜ ತೆಗಿಯೋ ಅವಶ್ಯಕತೆ ಇಲ್ಲ. ನೀವು ಪ್ರೆಸ್ ಮಾಡಿ ಯಾವುದು ಬಲ್ತಿರ್ತದಲ್ಲ ನಿಮ್ಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ. ಇದು ಬೀಜ ಯಾವುದು ಮುಟ್ಟಿದ ತಕ್ಷಣ ಅದು ಏನಾಗ್ತದಲ್ಲ, ಗಟ್ಟಿ ಅನ್ನಿಸ್ತೈತಿ, ಅದು ಬಲ್ತಿರೋ ಬೀಜ. ಅಂಥವು ಮಾತ್ರ ಹಿಂಗೆ ಪ್ರೆಸ್ ಮಾಡಿ ತೆಗಿಬೇಕು. ಎಳೆವಿದ್ರೆ ಬಿಡ್ಬೋದು. ಈಗ ಇದನ್ನು ನಾವು ನೀರನ್ನು ಸೋಸ್ಕೋಬೇಕು. ಈ ಉಪ್ಪಿನಕಾಯಿ ಹಾಕಬೇಕಂದ್ರೆ ಸ್ವಲ್ಪನೂ ನೀರಿರಬಾರ್ದು. ನೀರು ಬಸಿಬೇಕು ಇದನ್ನು ಪೂರ್ತಿ. ಯಾಕಂದರೆ ಈ ಉಪ್ಪಿನಕಾಯಿ ಎಷ್ಟು ದಿನ, ಹೆಚ್ಚು ಕಾಲ ಅಂದರೆ 15 ದಿನ, 1 ತಿಂಗಳಾದರೂ ಬರಬೇಕಂದ್ರೆ ನೀರಿನ ಅಂಶ ಇರಬಾರ್ದು ಇದರೊಳಗಡೆ. ಅದಕ್ಕೆ ಈ ಮೆಕ್ಕಿಕಾಯಿ ಉಪ್ಪಿನಕಾಯಿನ ವಿಶೇಷವಾಗಿ ನಮ್ಮ ಸೈಡ್ ಎಲ್ಲ ನಮ್ಮ ಅಜ್ಜಿದು ಹಾಕ್ತಿದ್ರು. ಮಣ್ಣಿನ ಮಡಿಕೆ ಇರ್ತಾ ಗೊತ್ತ್ರಿ, ಗಡಿಗೆ ಅಂತಾರೆ, ಅಂಥದ್ರೊಳಗೆ ಹಾಕ್ತಿದ್ರು ಅವರೆಲ್ಲ. ನೀವು ಗಡಿಗೆ ಒಳಗೆ ಹಾಕಿದರೆ ಎಷ್ಟು ದಿನ ಇಟ್ಟು ತಿಂದರೂ ಅದು ಹಾಳಾಗೋಲ್ಲ. ಮತ್ತು ಅದು ಪ್ರತಿದಿನ ಬಳಸ್ತಾ ಇರಬೇಕು. ಅದನ್ನು ಒಮ್ಮೆ ಮುಚ್ಚಿಟ್ಟು ಯಾವಾಗಲೂ ಒಮ್ಮೆ ನೆನಪಾದಾಗ ತೆಗೆದ್ರೆ ಅವು ಹಾಳಾಗಿ ಹೋಗಿರ್ತಾವೆ. ಪ್ರತಿದಿನ ಗಾಳಿಗೆ ತೆಗೆದು ಅವನು ಹೊಳ್ಳಾಡಿಸಿ 1-4 ಯೂಸ್ ಮಾಡಿದರೆ ಅದು ಭಾಳ ದಿನ ಬರ್ತೈತಿ, ಇಲ್ಲಾಂದ್ರೆ ಬರೋದಿಲ್ಲ. ನಾ ಇಲ್ಲಿ ಸಾನ್ಗೆ ತೊಗೊಂಡಿದ್ದೀನಿ, ಇದರೊಳಗೆ ನೀರು ಬಸಿಲಿ ಅಂತ. ಇದನ್ನು ಆನಂತರ 2 ಗಂಟೆ ಕಾಲ ಏನು ಮಾಡಬೇಕು, ಒಂದು ಯಾವುದಾದ್ರೂ ಸ್ವಚ್ಛಾಗಿರೋ ಬಿಳಿ ಬಟ್ಟೆ ತೊಗೊಂಡು ಅದರೊಳಗೆ ಹಾಕ್ಕೋಬೇಕು. ಇವನ್ನ
ಯಾಕಂದರೆ ಇದರಲ್ಲಿ ನೀರಿನ ಅಂಶ ಇರ್ತದಲ್ಲ, ಇದು ಹೋಗಬೇಕಂದ್ರೆ ನೀವು ಹಿಂಗೆ ಬಟ್ಟೆ ಒಳಗೆ ಇದನ್ನು ಆರಿಟ್ಕೋಬೇಕು. ಇದು ನಿಮ್ಗೆ ಗೊತ್ತಾಕೈತಿ, ಅದು ಮುಟ್ಟಿದ ತಕ್ಷಣ ಅದರಲ್ಲಿ ನೀರು ಇದೆ ಇಲ್ಲೋ ಅನ್ನೋದು. ನೀವೀಗ ಇದಕ್ಕೆ ಬೇಕಾಗಿರುವಂಥ ಮಸಾಲೆಗಳನ್ನ ತಯಾರು ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕಂದ್ರೆ ಅಷ್ಟರೊಳಗೆ ಇದೆಲ್ಲ ನೀರು ಆರಿರ್ತೈತಿ, ಉಪ್ಪಿನಕಾಯಿ ಹಾಕ್ಲಿಕ್ಕೆ ತಯಾರಾಗಿರ್ತಾವೆ. ನಿಮಗೆ ಈಗ ಇದಕ್ಕೆ ಏನೇನು ಬೇಕು ಆ ಮಸಾಲೆ ತೋರಿಸ್ತೀನಿ ಬನ್ನಿ. ಉಪ್ಪಿನಕಾಯಿ ಬೇಕಾಗಿರೋ ಮಸಾಲೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇಲ್ಲಿ ಸಾಸಿವೆ ಪುಡಿ ತೊಗೊಳ್ತಾ ಇದ್ದೀನಿ. ಕೆಲವೊಮ್ಮೆ ಸಾಸಿವೆ ನಾನು ಹುರಿದಿರ್ತೀನಿ, ಇಲ್ಲಾಂದರೆ ಒಣವಿದಾವ ಅಂತ ಗೊತ್ತಾದ್ರೆ ಹಂಗೆ ನಾನು ಮಿಕ್ಸಿ ಮಾಡಿರ್ತೀನಿ. ಇವತ್ತು ನಾನು ಹುರಿದಿಲ್ಲ, ಯಾಕಂದರೆ ಈ ಉಪ್ಪಿನಕಾಯಿನೂ 15 ಡೇಸ್ ಬಿಟ್ಟರೆ ಒಂದು ತಿಂಗಳು ಮಾತ್ರ ಬಳಸೋದು ನಾವು. ಅದಕ್ಕೋಸ್ಕರ ನಾನು ಇಲ್ಲಿ ಹಾಗೇ ಸಾಸಿವೆಯನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು 1 ಕಪ್ ಇದೆ. ಮತ್ತು ಉಪ್ಪು, ಇದು ಕೂಡ ಉಪ್ಪಿನ ಪ್ರಮಾಣ, ಯಾಕಂದರೆ ಅದು ಹುಳಿ ಇರೋದಿಲ್ಲ ಅಂದಿಂದ ಅಲ್ಲಿ ಉಪ್ಪು ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ಅದಕ್ಕೆ ಎಷ್ಟು ಬೇಕೋ ಅಥವಾ ನಾವು ತಿನ್ನೋದು ನಮ್ಮ ರುಚಿ ಹೇಗಿರ್ತಂತ ನಮ್ಗೆ ಗೊತ್ತಿರ್ತದಲ್ಲ, ಅದಕ್ಕೆ ತಕ್ಕಾಗೆ ನಾವು ಉಪ್ಪು ತೊಗೊಂಡಿದ್ದೀನಿ. ಇನ್ನು ಖಾರ, ಇಲ್ಲಿ 1 ಟೇಬಲ್ ಸ್ಪೂನು ಅರಿಶಿನ ತೊಗೊಂಡಿದ್ದೀನಿ. ಇದನ್ನು ಟೀಕಾಲ ಖಾರ ಬಳಸಿದ್ದೀನಿ ಇಲ್ಲಿ. ಇದನ್ನು ಕೂಡ ಇದಕ್ಕಿಂತನೂ ಚಿಕ್ಕದಿರುವಂಥ ಕಟೋರಿಯಲ್ಲಿ ನಾನು ಖಾರ ತೊಗೊಂಡಿದ್ದೀನಿ. ಇನ್ನು ನಾನು ಬೆಳ್ಳುಳ್ಳಿ ತೊಗೊಂಡಿರೋದು 10 ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ. ಅವನ್ನ ಸುಲಿದು ಬೇಳೆ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು ನೋಡಿ. ನಾನು ಇಲ್ಲೇ ಈಗ ಆ ಬೆಳ್ಳುಳ್ಳಿ ಬೇಳೆಯನ್ನು ಈಗ ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಇದನ್ನು ಪೂರ್ತಿ ಪೇಸ್ಟ್ ಮಾಡಬಾರ್ದು, ಸ್ವಲ್ಪ ಉಟ್ಟುಟ್ಟಾಗೆ ಇರಬೇಕು ಫ್ರೆಂಡ್ಸ್. ನೋಡಿ ಈಗ ಇದರಲ್ಲಿರೋ ನೀರೆಲ್ಲ ಆರಿದೆ. ಮೊದಲಿಗೆ ನಾನು ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಇದನ್ನೆಲ್ಲ ಹಾಕ್ಕೋತೀನಿ. ಈ ಮೆಕ್ಕೆಕಾಯಿ ಉಪ್ಪಿನಕಾಯಿನ ನಾವು ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಅಥವಾ ನಾವು ಉಪ್ಪಿನಕಾಯಿ ಮಾಡಿದ್ರೆ ಕೆಡ್ತಾವು ಅನ್ನೋರು, ಈಗಂತೂ ಎಲ್ಲರ ಮನೆಯಲ್ಲಿ ಫ್ರಿಜ್ ಇದ್ದೇ ಇರ್ತೈತಿ. ಅವರು ಉಪ್ಪಿನಕಾಯಿ ಹಾಕ್ಕೊಂಡು ಅವನ್ನ 1 ಅಥವಾ 2 ದಿನ ಹೊರಗಡೆ ಇಟ್ಟು ಆನಂತರ ಅವನ್ನ ನಿಮಗೆ ಎದ್ರಾಗ ಸಫಿಷಿಯೆಂಟ್ ಅನ್ನಿಸ್ತದೋ ಅಂಥ ಏರ್ ಟೈಟ್ ಡಬ್ಬಿ ಒಳಗಡೆ ಹಾಕ್ಕೊಂಡು ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ತಿನ್ಬೋದು. ಅಂದರೆ ನಮ್ಮ ಕೈಯಲ್ಲೇ ಆಗಿದ್ದು ಅಥವಾ ನಾವು ಮಾಡಿದ್ದು ಸುಮ್ಮನೆ ವೇಸ್ಟ್ ಆಗ್ತಾವು ಕೆಡ್ತಾವು ಅನ್ನೋರು, ತಿನ್ನೋ ಆಸೆ ಇತ್ತು ಮಾಡ್ಕೊ ಅಂತ ಮನಸ್ಸಿದ್ರೆ ಫ್ರಿಜ್ಜಿನಲ್ಲಿ ಇಟ್ಕೊಂಡು ಕೂಡ ತಿನ್ಬೋದು. ಈಗ ನಾನು ಸಾಸಿವೆ ಪುಡಿ ಹಾಕ್ತಾಯಿದ್ದೀನಿ. ಈಗ ನಾನು ಆಗಲೇ ನಿಮಗೆ ನಾವು ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಎಲ್ಲ ಮಸಾಲೆ ಅಂತ ತೋರಿಸಿದ್ದೀನಿ. ಹಾಕುವಾಗ ನೀವು ನೋಡಿ, ಏನಾದರೂ ನಾವು ಅಂದ್ಕೊಂಡಷ್ಟು ಪ್ರಮಾಣದಲ್ಲೇ ಸರಿಯಾಗಿದೆಯೋ ಅಥವಾ ಹೆಚ್ಚು ಅನ್ಸತ್ತಿದೆ ಅಂತ ನಿಮ್ಗೆ ಅನಿಸಿದ್ರೆ, ಅಥವಾ ನಿಮ್ಗೆ ಸೇರೋದಿಲ್ಲ, ನಮ್ಗೆ ಪ್ಲೇನ್ ಇದ್ದರೆ ಚಲೋ ಅನ್ನೋರು ಎಲ್ಲವನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡು ನಡೀತದೆ. ಇನ್ನೊಂದು, ಈ ಉಪ್ಪಿನಕಾಯಿಗೆ ಎಣ್ಣೆ ಹಾಕೋಬಾರ್ದು. ನಾವು ಬೇರೆ ಉಪ್ಪಿನಕಾಯಿಗಳಿಗೆ ಎಣ್ಣೆ ಕಾಯಿಸಿ ಆರಿಸಿ ಅದನ್ನೆಲ್ಲ ಹಾಕೋತೀವಿ ಕಲರ್ ಬರಲಿ ಅಂತ. ಈ ಉಪ್ಪಿನಕಾಯಿಗೆ ಮೆಂತ್ಯ ಕಾಳಾಗಲಿ ಮತ್ತು ಎಣ್ಣೆ ಆಗಲಿ ಹಾಕೋಬಾರ್ದು. ಸಕ್ಕರೆ ಕೂಡ ಹಾಕೋಬಾರ್ದು ಇದಕ್ಕೆ. ಮತ್ತು ನಾನು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಉಳಿಸ್ಕೊಂಡಿದ್ದೀನಿ. ಯಾಕಂದರೆ ಈಗ ನಾವು ಯಾವ ಡಬ್ಬಿಯಲ್ಲಿ ಹಾಕ್ತೀವಲ್ಲ ಆ ಡಬ್ಬಿಗೆ ಸ್ವಲ್ಪ ತಳದಲ್ಲಿ ಹಾಕಬೇಕದು. ಇಲ್ಲಾಂದ್ರೆ ಸ್ವಲ್ಪ ಇತ್ತಂದ್ರೆ ಅದನ್ನ ಎಲ್ಲ ಡಬ್ಬಿ ತುಂಬ ಒರೆಸ್ಬೇಕು. ಅಂದರೆ ಡಬ್ಬಿದು ಯಾವುದೇ ನೀವು ಒಂದು ತುಪ್ಪದ್ದೇ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಹಾರ್ಲಿಕ್ಸು ಡಬ್ಬಿ, ಚಾಕ್ಲೇಟ್ ಡಬ್ಬಿ ಇದ್ದರೆ ಅದರ ಫ್ಲೇವರ್ ಚೇಂಜ್ ಇರ್ತದಲ್ಲ, ಆ ಫ್ಲೇವರ್ ಹೋಗಲಿ ಅನ್ನೋಗೋಸ್ಕರ ಅದನ್ನು ಹಾಕಬೇಕು. ನಿಮ್ಮ ಮನೇಲಿ ಈ ಥರ ಬರ್ನಿ ಇದ್ದರೆ ಅದರಲ್ಲೂ ಹಾಕ್ಕೋಬೋದು. ಅಥವಾ ಗಡಿಗೆ ಆಗಲೇ ಹೇಳಿದ್ನಲ್ಲ ನಾನು, ಮಣ್ಣಿನ ಗಡಿಗೆ ಇದ್ರೂ ಕೂಡ ಅದಕ್ಕೂ ಕೂಡ ಹಾಕ್ಕೋಬೋದು ನೀವು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ನೀವು ಹಾಕಿಟ್ರೆ ಇದು ನೀರು ಬಿಟ್ಟರೂ ಕೂಡ ಆ ಗಡಿಗೆ ಏನು ಮಾಡ್ತೈತಿ, ಅದನ್ನು ಹಿರ್ಕೋತೈತಿ. ನಾನೀಗ ತಿನ್ನೋ ಪುರ್ತಕ್ಕೆ ಏನು ಮಾಡ್ತಾಯಿದ್ದೀನಿ, ಗಡಿಗೆಯಲ್ಲಿ ಇದು ತುಂಬ ಚಿಕ್ಕ ಪ್ರಮಾಣದಲ್ಲಿ ಐತಿ ಇದು ಗಡಿಗೆ. ಅದಕ್ಕೆ 2 ದಿವಸ ಆಗುವಷ್ಟು ಮಾತ್ರ ಹೋಳುಗಳನ್ನ ಹಿಡಿತದೆ ಇದು. ಉಳಿದಿರೋದಂಥದ್ದು ನಾನು ಕೂಡ ಪ್ಲಾಸ್ಟಿಕ್ ಡಬ್ಬಿಯಲ್ಲೇ ಹಾಕಿಟ್ಕೋತೀನಿ. ಜಾಸ್ತಿ ಇವನ್ನ ತಿನ್ನೋದು ನಾನೊಬ್ಬಳೇ ಅನ್ನಂತಲೇ ನಮ್ಮ ಮನೇಲಿ ಬೇಗ ಖಾಲಿ ಆಗೋದಿಲ್ಲ, ನಾನು ಒಬ್ಬಳೇ ತಿನ್ನೋದನ್ನೋಸ್ಕರ ಅದಕ್ಕೆ ನಾನು ಕೂಡ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ.
ಅಂದರೆ 1 ತಿಂಗಳಕ್ಕಿಂತ ಹೆಚ್ಚು ದಿನ ಬರಬೇಕಂದ್ರೆ ಫ್ರಿಜ್ಜೆಲ್ಲ ಇಟ್ಕೋಬೋದು. ಹೊರಗಡೆ ಇದ್ದರೆ 1 ತಿಂಗಳು ಬಂದೇ ಬರುತ್ತೆ ನಾವು ಹೊರಗಿಟ್ಟಾಗ. ಆದರೆ ಅದಕ್ಕಿಂತ ಹೆಚ್ಚು ದಿನ ಬೇಕು ಅನ್ನೋರು ಫ್ರಿಜ್ಜಲ್ಲಿ ಅದನ್ನು ಇಟ್ಟು ಅದನ್ನು ಯೂಸ್ ಮಾಡದೇ ಇಟ್ಟರೆ ಅದೇನು ಕೆಡೋದಿಲ್ಲ. ಈಗ ನಾವು ಉಳಿದಿದ್ದು ಈ ಡಬ್ಬಿಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಹಿಡಿತದ. ಇಷ್ಟು ಮಾಡಿದರೆ ಇದು ಮೆಕ್ಕಿಕಾಯಿ ಉಪ್ಪಿನಕಾಯಿ ಮಾಡೋ ವಿಧಾನ ಸಂಪೂರ್ಣ ಆದಂಗೆ. ನೀವು ನೋಡಿ, ನಿಮಗಿಷ್ಟ ಆದರೆ ನೀವು ಒಮ್ಮೆ ಪ್ರಯತ್ನ ಪಡಿ. ಥ್ಯಾಂಕ್ ಯು.